ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ರಾಜ್ಯದ ಜನರೇ, ರಾಜಕೀಯ ನಾಯಕರು ತಪ್ಪದೇ ನೋಡ್ಲೇಬೇಕಾದ ಸುದ್ದಿ ಇದು. ಇದು ಗ್ಯಾರಂಟಿ ನ್ಯೂಸ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜಕೀಯದ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ರಾಜ್ಯದ ಜನರೇ, ರಾಜಕೀಯ ನಾಯಕರು ತಪ್ಪದೇ ನೋಡ್ಲೇಬೇಕು. ಸ್ಯಾಂಡಲ್ವುಡ್ ಕೂಡ ಒಮ್ಮೆ ತಿರುಗಿ ನೋಡೋ ಸುದ್ದಿ ಇದು. ನೆರೆ ರಾಜ್ಯದಂತೆ ಕರ್ನಾಟಕದಲ್ಲೂ ಕೂಡ ಶುರುವಾಗುತ್ತಾ ಸ್ಟಾರ್ ಪಾಲಿಟಿಕ್ಸ್. ಇಬ್ಬರು ಬಿಗ್ ಸ್ಟಾರ್ಗಳಿಗೆ ಗಾಳ ಹಾಕಿರೋ ಪಾರ್ಟಿ ಯಾವ್ದು ಗೊತ್ತಾ? ಹಾಗಾದ್ರೆ ಆ ಪಕ್ಷದ ಆಫರ್ಗೆ ಸ್ಟಾರ್ಗಳು ಏನಂದ್ರು? ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬ್ಲಾಸ್ಟಿಂಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇಬ್ಬರು ಬಿಗ್ ಸ್ಟಾರ್ಗಳಿಗೆ ಗಾಳ ಹಾಕಿರೋ ಪಾರ್ಟಿ ಯಾವ್ದು? ಹಾಗಾದ್ರೆ ಆ ಪಕ್ಷದ ಆಫರ್ ಯಾವುದು? ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ತಮಿಳುನಾಡು, ಆಂಧ್ರ ಬಳಿಕ ಈಗ ರಾಜ್ಯದಲ್ಲೂ ಕೂಡ ಸ್ಟಾರ್ ಪಾಲಿಟಿಕ್ಸ್ ಶುರುವಾಗಿದೆ. ಇಬ್ಬರು ಸ್ಟಾರ್ ನಟರಿಗೆ ಗಾಳ ಹಾಕ್ತಾ ಬಿಜೆಪಿ ಹೈಕಮಾಂಡ್ ಅನ್ನೋ ಪ್ರಶ್ನೆ. ರಾಜ್ಯದಲ್ಲಿ ಸಂಘಟನೆಯಲ್ಲಿ ಹಿಂದಿರೋ ಬಿಜೆಪಿಗೆ ಬೇಕಿದೆ ಸ್ಟಾರ್ ನಟರು. ಇಬ್ಬರು ನಾಯಕ ನಟರನ್ನ ಸಂಪರ್ಕ ಮಾಡಿದ ಬಿಜೆಪಿ ಹೈಕಮಾಂಡ್. ಆ ಇಬ್ಬರು ನಟರ ಜೊತೆ ಖುದ್ದು ಅಮಿತ್ ಶಾ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ನಿನ್ನೆ ಮೋದಿ 12 ವರ್ಷ ಪೂರೈಸಿದ್ದಕ್ಕೆ ವಿಶ್ ಮಾಡಿದ್ದ ಸ್ಟಾರ್ಗಳು ಕಿಚ್ಚ ಸುದೀಪ್, ಕಾಂತಾರ ಹೀರೋ ರಿಷಬ್ ಶೆಟ್ಟಿ ಜೊತೆ ಅಮಿತ್ ಶಾ ಮಾತುಕತೆಯನ್ನ ಮಾಡಿದ್ದಾರೆ. ಸುದೀಪ್ ಹಾಗೂ ರಿಷಬ್ ಶೆಟ್ಟಿಗೆ ಬಿಜೆಪಿ ಸೇರುವಂತೆ ಅಮಿತ್ ಶಾ ಆಫರ್ ಅನ್ನ ನೀಡಿದ್ದಾರೆ ಅವರಿಬ್ಬರಿಗೂ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದೀಪ್ ರಿಷಬ್ ರಾಜಕೀಯದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇಬ್ಬರು ಸ್ಟಾರ್ ನಟರಿಗೆ ಬಿಜೆಪಿ ಹೈಕಮಾಂಡ್ ಈಗ ಗಾಳ ಹಾಕಿದೆ. ರಾಜ್ಯದಲ್ಲಿ ಸಂಘಟನೆಯಲ್ಲಿ ಹಿಂದಿರೋ ಬಿಜೆಪಿಗೆ ಬೇಕಿದೆ ಸ್ಟಾರ್. ಇಬ್ಬರು ನಾಯಕ ನಟರನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಸಂಪರ್ಕವನ್ನ ಮಾಡಿದೆ. ಇನ್ನು ಸಂಪರ್ಕ ಮಾಡಿದ್ದಷ್ಟೇ ಅಲ್ಲದೆ ಆ ಇಬ್ಬರು ನಾಯಕರ ಜೊತೆ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಇನ್ನು ಕಿಚ್ಚ ಸುದೀಪ್, ಕಾಂತಾರ ಹೀರೋ ರಿಷಬ್ ಜೊತೆ ಅಮಿತ್ ಶಾ ಮಾತುಕತೆ. ಸುದೀಪ್, ರಿಷಬ್ ಶೆಟ್ಟಿಗೆ ಬಿಜೆಪಿ ಸೇರುವಂತೆ ಅಮಿತ್ ಶಾ ಆಫರ್ ಅನ್ನ ನೀಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ತಮಿಳುನಾಡು, ಆಂಧ್ರ ಬಳಿಕ ಈಗ ರಾಜ್ಯದಲ್ಲೂ ಕೂಡ ಸ್ಟಾರ್ ಪಾಲಿಟಿಕ್ಸ್ ಶುರುವಾಗಿದೆ. ಇನ್ನು ಆಂಧ್ರದಲ್ಲಿ ಪವನ್ ಕಲ್ಯಾಣ್, ಹಾಗೆ ಇನ್ನು ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಸ್ ಪಾಲಿಟಿಕ್ಸ್ ಶುರುವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಇನ್ನೂ ಕೂಡ ಸ್ಟಾರ್ಸ್ ಪಾಲಿಟಿಕ್ಸ್ ಇನ್ನು ಶುರುವಾಗಿಲ್ಲ. ಈಗ ಬಿಜೆಪಿ ಹೈಕಮಾಂಡ್ ಇಬ್ಬರು ಸ್ಟಾರ್ ನಟರಿಗೆ ಈಗ ಗಾಳ ಹಾಕಿರುವಂಥದ್ದು. ಒಂದು ಸುದೀಪ್, ಇನ್ನೊಂದು ಕಾಂತಾರ ಹೀರೋ ರಿಷಬ್ ಶೆಟ್ಟಿಗೆ ಮಾತುಕತೆಯನ್ನ ಮಾಡಿದ್ದಾರೆ ಅಮಿತ್ ಶಾ. ರಿಷಬ್ ಶೆಟ್ಟಿ ಜೊತೆ 1 ಗಂಟೆ ಮಾತನಾಡಿರುವ ಅಮಿತ್ ಶಾ ಮೊದಲು ಕಾಂತಾರ ಸಿನಿಮಾ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಳಿಕ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಜೆಪಿಗೆ ಸೇರುವಂತೆ ರಿಷಬ್ಗೆ ನೇರ ಆಫರ್ ಕೊಟ್ಟಿದ್ದಾರೆ ಅಮಿತ್ ಶಾ. ರಾಜಕೀಯ ಸೇರೋ ಬಗ್ಗೆ ಯೋಚಿಸಲು ನನಗೆ ಟೈಮ್ ಬೇಕು ಅಂತ ಹೇಳಿ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಅಮಿತ್ ಶಾ ಬಳಿ 6 ತಿಂಗಳು ಟೈಮ್ ಕೇಳಿರುವ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಇನ್ನು ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಬರುವ ಬಗ್ಗೆ ಈ ಹಿಂದೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರವನ್ನ ಮಾಡಿದ್ದು ಸುದೀಪ್ ಅವರು. ಬಸವರಾಜ ಬೊಮ್ಮಾಯಿ ಆತ್ಮೀಯರಾಗಿರುವ ಕಿಚ್ಚ ಸುದೀಪ್. ಇನ್ನು ಸುದೀಪ್ ಅಂದ್ರೆ ಬಿಜೆಪಿಗೆ ಲಾಭವಾಗುತ್ತೆ ಅನ್ನೋ ಲೆಕ್ಕಾಚಾರ ಇವರದ್ದು. ಇನ್ನು ನಾಯಕ ಸಮುದಾಯ ಪ್ರಾಬಲ್ಯ ಇರೋ ಚಿತ್ರದುರ್ಗ, ಬಳ್ಳಾರಿ, ರಾಯಚೂರಲ್ಲಿ ಲಾಭ. ಹಾಗಾದ್ರೆ ವಿಜಯ ರೀತಿಯಲ್ಲಿ ಕನಸು ಕಾಣ್ತಾ ಇರುವ ಇಬ್ಬರು ಸ್ಟಾರ್ ನಟರು. ಹಾಗಾದ್ರೆ ಸುದೀಪ್ ಮತ್ತು ರಿಷಬ್ ಶೆಟ್ಟಿ ನಿರ್ಧಾರದ ಬಗ್ಗೆ ಈಗ ಕುತೂಹಲ ಕೂಡ ಹೆಚ್ಚಿರುವಂತದ್ದು.
ಇನ್ನೊಂದು ಕಡೆ ಈಗಾಗಲೇ ಖುದ್ದು ಅಮಿತ್ ಶಾ ಅವರೇ ಬಿಜೆಪಿಗೆ ಸೇರುವಂತೆ ಆಫರ್ ಅನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಆಂಧ್ರ ಪ್ರದೇಶ ಆದ ಬಳಿಕ ಈಗ ರಾಜ್ಯದಲ್ಲೂ ಕೂಡ ಸ್ಟಾರ್ ಪಾಲಿಟಿಕ್ಸ್ ಶುರುವಾಗಿದೆ. ಇನ್ನು ಮೊದಲು ಕಾಂತಾರ ಸಿನಿಮಾ ಬಗ್ಗೆ ರಿಷಬ್ ಶೆಟ್ಟಿ ಅವರಿಗೆ ಅಮಿತ್ ಶಾ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ತದನಂತರ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಆಗ ನನಗೆ ಟೈಮ್ ಬೇಕು ಸೇರೋದಕ್ಕೆ 6 ತಿಂಗಳು ಟೈಮ್ ಅನ್ನ ಕೇಳಿದ್ದಾರೆ ರಿಷಬ್ ಶೆಟ್ಟಿ ಅವರು. ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಬರೋ ಬಗ್ಗೆ ಈ ಹಿಂದೆಯೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಅದ್ರ ಜೊತೆಗೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಈ ಹಿಂದೆಯೂ ಕೂಡ ಸುದೀಪ್ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆತ್ಮೀಯರಾಗಿದ್ರು. ಆ ಟೈಮ್ನಲ್ಲಿ ಅವ್ರ ಪರ ಪ್ರಚಾರ ಕೂಡ ಮಾಡಿದ್ರು ಸುದೀಪ್ ಅವರು. ಈಗ ಸುದೀಪಿಂದ ನಾಯಕ ಸಮುದಾಯ ಪ್ರಾಬಲ್ಯ ಇರೋ ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಪ್ಲಸ್ ಆಗುತ್ತೆ ಅನ್ನೋ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ. ಇನ್ನು ವಿಜಯ ರೀತಿಯಲ್ಲಿ ಕನಸು ಕಾಣ್ತಾ ಇದ್ದಾರೆ ಇಬ್ಬರು ಸ್ಟಾರ್ ನಟರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈಗ ಇಬ್ಬರು ಸ್ಟಾರ್ ನಟರಿಗೆ ಬಿಜೆಪಿ ಹೈಕಮಾಂಡ್ ಕೂಡ ಗಾಳ ಹಾಕ್ತಾ ಇದೆ. ಇನ್ನೊಂದು ಕಡೆ ಅಮಿತ್ ಶಾ ಅವರು ಖುದ್ದು ಸುದೀಪ್ ಹಾಗೂ ರಿಷಬ್ ಶೆಟ್ಟಿ ಅವರ ಜೊತೆ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದಾರೆ. 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಅಂಕಿತಾ, ನನ್ನ ಜೊತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ನನ್ನ ಸ್ನೇಹಿತ ಲಕ್ಷ್ಮೀನಾರಾಯಣ್ ಕೂಡ ಇದ್ದಾರೆ. ಅವರೇ ಈ ಮಾಹಿತಿಯನ್ನು ತೆಗೆದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಪದೇ ಪದೇ ಚರ್ಚೆ ಆಗ್ತಾ ಇತ್ತು. ರಾಜ್ಯದಲ್ಲೂ ಕೂಡ ಹಲವು ಸ್ಟಾರ್ ನಟರ ಬಗ್ಗೆ ಚರ್ಚೆ ಆಗಿದ್ದು ಇದೆ. ಹಿಂದೆ 2023 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕೆಲ ನಟರು ಬಹಿರಂಗವಾಗಿ ಬಿಜೆಪಿಯ ಜೊತೆ ಗುರುತಿಸಿಕೊಂಡು ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ, ಅವರು ಸಕ್ರಿಯ ರಾಜಕಾರಣಕ್ಕೆ ಬರದೇ ಇದ್ದರೂ ಕೂಡ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಿದರು. ಕಿಚ್ಚ ಸುದೀಪ್ ಅವರು ಅದರ ಮುಂಚೂಣಿಯಲ್ಲಿ ಇದ್ದರು. ಅದಾದ ಬಳಿಕ ಫಲಿತಾಂಶ ಅದು ಬೇರೆ ಲೆಕ್ಕಾಚಾರ. ಆದರೆ ರಾಜ್ಯ ಬಿಜೆಪಿ ಮತ್ತು ರಾಜ್ಯ ಕಾಂಗ್ರೆಸ್ಗೆ ಇವತ್ತಿನ ಸಂಘಟನೆ ನಾವು ನೋಡಿದಾಗ ಸಹಜವಾಗಿ ಕಾಂಗ್ರೆಸ್ ಒಂದು ಕಡೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಷ್ಟೇ ಬಿ ಕೆ ಹರಿಪ್ರಸಾದ್ ಅವರನ್ನು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಆಯ್ಕೆಯಾಗಿ ಈಗ 3 ವರ್ಷ ಕಂಪ್ಲೀಟ್ ಆಗಿದೆ. ಮತ್ತೆ ಅವರನ್ನು ರಿಟರ್ನ್ ಮಾಡಬೇಕು, ಅವರನ್ನು ಅಧಿಕೃತವಾಗಿ ಆದೇಶ ಮಾಡಬೇಕು. ಈ ಆದೇಶ ಮಾಡೋದಕ್ಕೂ ಮೊದಲು ಹೆಚ್ಚು ಏರುಪೇರು ಆಗೋ ರೀತಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ದೆಹಲಿಯ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಆದರೆ ಸಂಘಟನೆ ವಿಚಾರದಲ್ಲಿ ವಿಜೇಂದ್ರ ಅವರೇನು ಹಿಂದೆ ಬಿದ್ದಿಲ್ಲ. ಆದರೆ ಅವ್ರಿಗೆ ಸಿಗಬೇಕಾದಂಥ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ. ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಇರೋದು ನಾಳೆ ಬರ್ತಾ ಇರುವಂತಹ GBA ಚುನಾವಣೆಯೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇಂಪಾರ್ಟೆಂಟ್ ಅಲ್ಲ. ಇಡೀ ದೇಶದ ಕಾಂಗ್ರೆಸ್ಸನ್ನು ಕಂಪೇರ್ ಮಾಡಿದಾಗ ಕರ್ನಾಟಕ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಾವು ಈ ಬಾರಿ 120ರ ಗಡಿ ದಾಟಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅಮಿತ್ ಶಾ, ನರೇಂದ್ರ ಮೋದಿ ಹಾಗೂ JP ನಡ್ಡಾ ಸೇರಿದಂತೆ ಘಟಾನುಘಟಿ ನಾಯಕರುಗಳು ಇರುವಂಥದ್ದು. ಹೀಗಾಗಿ ರಾಜ್ಯ ಬಿಜೆಪಿಗೆ ಯಾವ ಮದ್ದನ್ನು ನಾವು ಕೊಡಬೇಕು, ಯಾವ ಚಿಕಿತ್ಸೆಯನ್ನು ಕೊಟ್ಟರೆ ಅದು ನಮಗೆ ಫಲಕಾರಿ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಅಮಿತ್ ಶಾ ಅವರ ಅಂಗಳದಲ್ಲಿ ಆಗ್ತಾ ಇದ್ದಾವೆ. ಹೀಗಾಗಿ ಬೇರೆ ಬೇರೆ ಪಕ್ಷದ ನಾಯಕರನ್ನು ಕೂಡ ನೋಡ್ತಾ ಇದ್ದಾರೆ. ಅದೇ ರೀತಿ ಫಿಲ್ಮ್ ಸ್ಟಾರ್ಗಳನ್ನು ನೋಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್, ತಮಿಳುನಾಡಲ್ಲಿ ವಿಜಯ್ ಅವರು ಸಕ್ಸಸ್ ಆದರು. ಆ ಫಾರ್ಮುಲಾ ಕರ್ನಾಟಕದಲ್ಲಿ ವರ್ಕೌಟ್ ಆಗಬಹುದಾ ಅನ್ನುವಂಥ ಒಂದು ಲೆಕ್ಕಾಚಾರ ಬಿಜೆಪಿಯ ಹೈಕಮಾಂಡ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಕಿಚ್ಚ ಸುದೀಪ್ ಸದಾ ಬಸವರಾಜ ಬೊಮ್ಮಾಯಿ ಅವರ ಹಿತೈಷಿ, ಬಸವರಾಜ ಬೊಮ್ಮಾಯಿ ಅವರ ಜೊತೆ ಭಾಳಷ್ಟು ವರ್ಷಗಳ ಒಡನಾಟ ಇದೆ. ನೇರವಾಗಿ ರಾಜಕಾರಣಕ್ಕೆ ಬರದೇ ಇದ್ದರೂ ಕೂಡ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹಿಂದೆ ಹೇಳಿದ್ರು. ಕಿಚ್ಚ ಸುದೀಪ್ ಅವರು ಬರೋದ್ರಿಂದ ನಾಯಕ ಸಮುದಾಯ ನಮಗೆ ಹೆಚ್ಚು ಪ್ರಾಫಿಟ್ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ರಾಜ್ಯ ಮತ್ತು ರಾಷ್ಟ್ರೀಯ ಬಿಜೆಪಿ ನಾಯಕರದ್ದು. ಆದರೆ ರಿಷಬ್ ಶೆಟ್ಟಿ ಅವರು ಈಗ ಎಂಟ್ರಿ ಆಗಿರುವಂಥದ್ದು. ರಿಷಬ್ ಶೆಟ್ಟಿ ಅವರು ಕಾಂತಾರ ಹಾಗೂ ಕಾಂತಾರ 1ರಲ್ಲಿ ಯಾವ ರೀತಿಯಾಗಿ ಹೆಸರು ಮಾಡಿದ್ದಾರೆ, ಇಡೀ ದೇಶ ಕರ್ನಾಟಕದ ಕಡೆ, ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಕಡೆ ನೋಡೋ ರೀತಿಯಲ್ಲಿ ಮಾಡಿದರು. ಹೀಗಾಗಿ ರಿಷಬ್ ಶೆಟ್ಟಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭ, ಅವರು ಮಾತನಾಡಿದ 1 ಗಂಟೆ 1.5 ಗಂಟೆ ಮಾತುಕತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಅವರ ಬಳಿ ಇದೆ. ಅವರ ಆ ಸಂದರ್ಭದಲ್ಲಿ ಏನು ಮಾತಾಡಿದ್ರು ಅಂತ ನಿಮ್ಗೆ ಸಿಕ್ಕ ಮಾಹಿತಿ ಏನು ಲಕ್ಷ್ಮಿ? ಮಾರುತಿ ಅವರೇ, ಈಗ ನಿಮಗೂ ಗೊತ್ತಿದ್ದಂಗೆ ದೇಶ ಕಂಪ್ಲೀಟಾಗಿ ಕೇಸರಿಮಯ ಆಗ್ತಾ ಇದೆ.
ಅಷ್ಟೋ ಇಷ್ಟೋ ಹೋಲ್ಡಿಂಗ್ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಅಂತಂದರೆ ಅದು ಸೌತ್ ಇಂಡಿಯಾದಲ್ಲಿ ಪ್ರಾದೇಶಿಕ ಪಕ್ಷಗಳು ತುಂಬ ಬಲಿಷ್ಠವಾಗಿರೋದ್ರಿಂದ. ಸೊ ಹಾಗಾಗಿ ಇಲ್ಲಿಯೂ ಕೂಡ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಕೇಸರಿಮಯ ಆಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ BJP ಹೈಕಮಾಂಡು ಮತ್ತು ವರಿಷ್ಠರೆಲ್ಲ ಸೇರಿಕೊಂಡು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಈ ಕೇರಳನ ಆಲ್ರೆಡಿ ಅವರು BJPಗೆ ಸೇರಿಸ್ಕೊಂಡಾಯಿತು. ಸೊ ಇನ್ನು ಅವರ ಪ್ಲಾನ್ ಇರೋದು ಆಂಧ್ರ ತೆಲಂಗಾಣ. ಆಂಧ್ರ ಆಲ್ಮೋಸ್ಟ್ ಅಲ್ಲೂ ಪವನ್ ಕಲ್ಯಾಣ್ ಅವರು ಪ್ರತ್ಯಕ್ಷವಾಗಿಯೇ BJPಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಕೇಸರಿ ಅಂದರೆ BJPಯವರ ಒಂದು ಮಾಸ್ಟರ್ ಪ್ಲಾನ್ ಏನಪ್ಪ ಅಂತಂದರೆ ಸೆಲೆಬ್ರಿಟಿಗಳನ್ನು ಇಟ್ಕೊಂಡು ಫಿಲ್ಮ್ ಸ್ಟಾರ್ಗಳನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಇದನ್ನು ಕೂಡ BJP ಮಯ ಆಗಿಸ್ಬೇಕು ಕರ್ನಾಟಕವನ್ನು ಅಂತಕ್ಕಂಥದ್ದನ್ನು ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ನೀವೇ ಹೇಳ್ದಂತೆ ಈಗ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರ ಒಂದು ವರ್ಚಸ್ಸು ತುಂಬ ದೊಡ್ಡ ಮಟ್ಟಕ್ಕಿದೆ. ಅವರು ಪರೋಕ್ಷವಾಗಿ ಮೋದಿ ಅವರಿಗೆ ಬೆಂಬಲ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ CM ವಿಜಯ್ ಆಗಿದ್ದಾರೆ ತಮಿಳುನಾಡಲ್ಲಿ. ಅವರು ಕೂಡ ಮುಂದಿನ ದಿನಗಳಲ್ಲಿ BJPಗೆ ಏನು ತಮ್ಮ ಸಪೋರ್ಟನ್ನು ಘೋಷಿಸಿದ್ರು ಅಚ್ಚರಿ ಇಲ್ಲ. ಸ್ಟಾರ್ ಪಾಲಿಟಿಕ್ಸ್ ಸಕ್ಸಸ್ ಆಗ್ತಾ ಇದೆ. ಅದೇ ಫಾರ್ಮುಲಾನ ನಮ್ಮ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ನಲ್ಲಿ ಈಗ ಆಲ್ರೆಡಿ ಕಳೆದ ತಿಂಗಳು ರಿಷಬ್ ಶೆಟ್ಟಿ ಅವರನ್ನು ದೆಹಲಿಗೆ ಕರೆಸ್ಕೊಂಡು ಸುಮಾರು 1-1.5 ತಾಸು ಮಾತಾಡಿ ಕಳಿಸ್ಕೊಟ್ಟಿದ್ರು ಹೋಮ್ ಮಿನಿಸ್ಟರ್ ಆದಂತಹ ಅಮಿತ್ ಶಾ ಅವರು. ಅದನ್ನು ಕಳೆದ ತಿಂಗಳು ಅಂದರೆ ಮೇ 2ನೇ ತಾರೀಕು ಅಫಿಷಿಯಲಿ ಫೋಟೋಸ್ ಸಮೇತ ಅದನ್ನು ಪೋಸ್ಟ್ ಮಾಡ್ಕೊಂಡಿದ್ರು ನಟ ರಿಷಬ್ ಶೆಟ್ಟಿ ಅವರು. ನಟರಾಗಿ ನಿರ್ದೇಶಕರಾಗಿ ದೊಡ್ಡ ಮಟ್ಟದ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ಹಾಗಾಗಿ ರಿಷಬ್ ಶೆಟ್ಟಿ ಅವರು ಹಿಂದುತ್ವದ ಕಡೆ ಭಾರಿ ಒಲವಿರೋದ್ರಿಂದ ದೈವಿಕ ಅಂಶಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಿನಿಮಾಗಳನ್ನು ಮಾಡ್ತಿರೋದ್ರಿಂದ ಸೊ ಎಲ್ಲೋ ಒಂದು ಕಡೆ ಇದು BJPಗೆ ಪ್ಲಸ್ ಆಗುತ್ತೆ ಅಂತಕ್ಕಂಥದ್ದು ಅವ್ರಿಗೂ ಐಡಿಯಾ ಇದೆ. ಅದೇ ಹಿನ್ನೆಲೆಯಲ್ಲಿ BJP ಮೂಲಕ ಇವರಿಗೆ ಗಾಳ ಹಾಕುವಂಥ ಒಂದು ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಅಂದರೆ ಅಲ್ಲಿ ಗೌಪ್ಯವಾಗಿ ನಡೆದಿರ್ತಕ್ಕಂಥ ಮಾತುಕತೆಯ ಒಂದು ಏನು ಸೂಕ್ಷ್ಮತೆಗಳನ್ನು ನಾವು ಅವಲೋಕಿಸೋದಾದರೆ ರಿಷಬ್ ಶೆಟ್ಟಿ ಅವರಿಗೆ ನೇರವಾಗಿ ನೀವು BJPಗೆ ಬನ್ನಿ ಅಂತಕ್ಕಂಥ ಆಫರನ್ನು ಅಮಿತ್ ಶಾ ಅವರು ನೀಡಿರ್ತಕ್ಕಂಥದ್ದು. ಆದರೆ ರಿಷಬ್ ಶೆಟ್ಟಿ ಅವರು ಬಹಿರಂಗವಾಗಿ ಅದನ್ನೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಕಾಂತಾರ 1 ಸಿನಿಮಾದ ಬಗ್ಗೆ ಮಾತಾಡಿದ್ರು, ಅಪ್ರಿಷಿಯೇಟ್ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನಷ್ಟೇ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ನಮೂದಿಸಿರ್ತಕ್ಕಂಥದ್ದು. ಆದರೆ ರಿಷಬ್ ಶೆಟ್ಟಿ ಅವರನ್ನು ನೀವು ರಾಜಕೀಯಕ್ಕೆ ಬರಬೇಕು, BJP ಪಕ್ಷದ ಮೂಲಕ ನೀವು ಏನು ಗುರುತಿಸ್ಕೋಬೇಕು ಅಂತಂದಾಗ ರಿಷಬ್ ಶೆಟ್ಟಿ ಅವರು ಖಂಡಿತವಾಗಿಯೂ ನನಗೆ ಬರೋದಕ್ಕೆ ಏನು ಇಂಟ್ರೆಸ್ಟ್ ಇದೆ ಅಂತಕ್ಕಂಥ ಒಂದು ಗ್ರೀನ್ ಸಿಗ್ನಲನ್ನು ನೀಡಿರ್ತಕ್ಕಂಥದ್ದು ನಮಗೆ ಮೂಲಗಳ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಜೊತೆಗೆ ನನಗೆ ಒಂದು 6 ತಿಂಗಳ ಕಾಲಾವಕಾಶ ಕೊಡಿ, ಡೆಫಿನೆಟ್ಲಿ ನಾನು ಮುಂದಿನ ದಿನಗಳಲ್ಲಿ ಬರ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ರಿಷಬ್ ಶೆಟ್ಟಿ ಅವರು ನೀಡಿದಾರಂತೆ. ಆ 6 ತಿಂಗಳ ಗ್ಯಾಪ್ ಏನಕ್ಕೆ ಅಂತ ನಾವು ಯೋಚನೆ ಮಾಡೋದಾದರೆ ಈಗ ಸದ್ಯಕ್ಕೆ ರಿಷಬ್ ಶೆಟ್ಟಿ ಅವರ ಬಳಿ 2 ಮಹೋನ್ನತ ಪ್ರಾಜೆಕ್ಟ್ಗಳಿದ್ದಾವೆ. ಒಂದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ, ಮತ್ತೊಂದು ಜೈ ಹನುಮಾನ್ ಸಿನಿಮಾ. ತೆಲುಗು ಪ್ರೊಡಕ್ಷನ್ ಹೌಸ್ ಜೊತೆ ಜೈ ಹನುಮಾನ್ ಸಿನಿಮಾನ ಈಗ ಆಲ್ರೆಡಿ ಶೂಟಿಂಗ್ ಶುರು ಮಾಡಿದ್ದಾರೆ. ಅದರಲ್ಲಿ ರಾಮಬಂಟ ಹನುಮನಾಗಿ ರಿಷಬ್ ಶೆಟ್ಟಿ ಅವರು ಕಾಣಿಸ್ಕೊತಾ ಇದ್ದಾರೆ. ಹನುಮ ಹುಟ್ಟಿದಂತಹ ಏನು ವಿಜಯನಗರದಲ್ಲಿ ಹೋಗಿ ಮೊನ್ನೆ ಅಲ್ಲಿ ಕಿಷ್ಕಿಂಧ ಪರ್ವತದಲ್ಲಿ ಅಲ್ಲೇ ದೊಡ್ಡ ಮಟ್ಟದಲ್ಲಿ ಮುಹೂರ್ತವನ್ನು ಕೂಡ ಮಾಡಿ ಗುರುತಿಸ್ಕೊಂಡ್ರು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ. ಹಾಗಾಗಿ ಸೊ ಜೈ ಹನುಮಾನ್ ಸಿನಿಮಾ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಸಿನಿಮಾ ಈ 2 ಸಿನಿಮಾಗಳು ಬಂದುಬಿಟ್ರೆ ಬಹುಶಃ ರಿಷಬ್ ಶೆಟ್ಟಿ ಅವರ ವರ್ಚಸ್ಸು ಈಗ ಏನಿದೆ ಅದಕ್ಕಿಂತ ಡಬಲ್ ಆಗುವ ನಿರೀಕ್ಷೆಗಳಿದೆ. ಆ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಆಲ್ರೆಡಿ ಗಾಳ ಹಾಕಿದೆ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಹೇಳ್ದಂಗೆ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಸಾಕಷ್ಟು BJP ಲೀಡರ್ಗಳ ಜೊತೆ ನಟ ಕಿಚ್ಚ ಸುದೀಪ್ ಅವರು ಗುರುತಿಸ್ಕೊಂಡಿದ್ದಾರೆ. ಸುದೀಪ್ ಅವರು ಅಂದರೆ ಸುಮಾರು ದಶಕಗಳ ಹಿಂದೆಯೇ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಗುರುತಿಸ್ಕೊಂಡಿದ್ದಂಥವ್ರು. ತೆಲುಗು, ತಮಿಳು, ಹಿಂದಿ ಸೇರಿದಂತೆ ದೇಶದ ಪ್ರಮುಖ ಭಾಷೆಗಳಲ್ಲಿ ನಟಿಸಿ ಪ್ಯಾನ್ ಇಂಡಿಯಾದಾದ್ಯಂತ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ನಟ. ಜೊತೆಗೆ ನೀವು ಹೇಳ್ದಂಗೆ ಚಿತ್ರದುರ್ಗದಲ್ಲಿ ವಾಲ್ಮೀಕಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ಒಬ್ಬ ನಾಯಕ ಕಮ್ಯುನಿಟಿಯ ಸ್ಟಾರ್ ನಟ ಆಗಿರೋದ್ರಿಂದ ಅವರು ಕೂಡ ಚಿತ್ರದುರ್ಗದ ಭಾಗಗಳಲ್ಲಿ ಸಾಕಷ್ಟು ಶಾಲೆಗಳನ್ನು ದತ್ತು ಪಡೆದು ಅವುಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕಾರ್ಯ ಕೂಡ ಸುದೀಪ್ ಅವರು ಕಾಲಕಾಲಕ್ಕೆ ಮಾಡ್ಕೊಂಡ್ಬರ್ತಿದ್ದಾರೆ. ಅದಕ್ಕೊಂದು ಟ್ರಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸುದೀಪ್ ಅವರು ರಾಜಕೀಯಕ್ಕೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಸುಮಾರು ವರ್ಷಗಳಿಂದ ಸುದ್ದಿ ಆಗ್ತಾನೇ ಇದೆ. ಆದರೆ ಅವರು ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬಂದಿಲ್ಲ, ನೀವೇ ಹೇಳಿದಂತೆ. ಸೊ ಅವರು ಪರೋಕ್ಷವಾಗಿ ಪಾಲಿಟಿಕ್ಸಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವರು ಆ್ಯಕ್ಟಿವ್ ಆಗಿ ಈಗ ಬರುವಂತಹ ಸಮಯ ಸನ್ನಿಹವಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತು ಮೋದಿ ಅವರು ಏನು 12 ವರ್ಷಗಳಾಗಿ ಏನು ಯಶಸ್ವಿ ಪ್ರಧಾನಮಂತ್ರಿ ಏನು ಹುದ್ದೆಯನ್ನು ನಿರ್ವಹಿಸಿರೋದಕ್ಕೆ ಇಬ್ಬರೂ ಕೂಡ ರಿಷಬ್ ಶೆಟ್ಟಿ ಅವರು ಇರ್ಬೋದು, ಸುದೀಪ್ ಅವರು ಇರ್ಬೋದು, ಅವ್ರನ್ನ ಶ್ಲಾಘಿಸಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಇದರ ಒಂದು ಹಿಂಟು ನಮಗೆ ಗೊತ್ತಾಗ್ತಿದೆ ಅಂತ ಹೇಳ್ಬೋದು. ಹಿಂದೆ ರಿಷಬ್ ಶೆಟ್ಟಿ ಒಂದು ಟ್ರೋಲ್ ಆಗಿದ್ರು, ಒಂದು ಚರ್ಚೆಗೆ ಕಾರಣ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಕೇಳಿದಾಗ ಸಕಾರಾತ್ಮಕವಾದಂಥ ಉತ್ತರ ಕೊಟ್ಟಿದ್ರು. ಅದೇ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೇಳಿದಾಗ ನನಗೆ ಗೊತ್ತಿಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ರು. ಇದು ಕೂಡ ಚರ್ಚೆ ಆಗಿತ್ತು. ಇದಾದ ಬಳಿಕ ಈಗ ಅಮಿತ್ ಶಾ ಅವರ ಭೇಟಿ. ಅಂದರೆ ಮುಂದಿನ ದಿನಗಳಲ್ಲಿ ಅವರು 6 ತಿಂಗಳು ಅವ್ರ ಪ್ರಾಜೆಕ್ಟ್ ಇರ್ಬೋದು, ಇಲ್ಲ 1 ವರ್ಷ ಪ್ರಾಜೆಕ್ಟ್ ಇರ್ಬೋದು. ಇನ್ನು ವಿಧಾನಸಭಾ ಚುನಾವಣೆಗೆ 2 ವರ್ಷ ಇದೆ.
ಲೋಕಸಭಾ ಚುನಾವಣೆಗೆ ಇನ್ನೂ 3 ವರ್ಷಗಳು ಬಾಕಿ ಇದೆ. ಅಂದರೆ ಬಹುತೇಕ ವಿಧಾನಸಭೆ ಲೋಕಸಭಾ ಚುನಾವಣೆಗೆ ಬರುವಂತಹ ಮನಸ್ಥಿತಿಯಲ್ಲಿ ರಿಷಬ್ ಇದ್ದಾರಾ ಅಂತ? ಖಂಡಿತವಾಗ್ಲೂ. ಯಾಕಂತಂದರೆ ಈಗ ರಿಷಬ್ ಶೆಟ್ಟಿ ಅಂದರೆ ಬರೀ ಕರಾವಳಿಗಷ್ಟೇ ಸೀಮಿತ ಅನ್ನುವಂತಾಗಿತ್ತು. ಆದರೆ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಅಪಾರವಾದಂಥ ಅಭಿಮಾನಿಗಳ ಸಂಖ್ಯೆ ಇದೆ. ಸೊ ಎಲ್ಲರೂ ಕೂಡ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಎಸ್ಪೆಷಲಿ ಯಾವಾಗ ಹಿಂದುತ್ವದ ಬಗ್ಗೆ ಅವರ ಸಿನಿಮಾಗಳಲ್ಲಿ ಕಥಾವಸ್ತುಗಳನ್ನು ಇಟ್ಕೊಂಡು ಮಾಡೋಕ್ಕೆ ಬಂದರು, ಆವಾಗ ಸಾಕಷ್ಟು ಜನ ಹಿಂದೂಗಳು ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಗೊತ್ತಿಲ್ಲ, ಬಹುಶಃ ನೀವು ಹೇಳ್ದಂಗೆ ಮುಂದಿನ ಚುನಾವಣೆಗಳಲ್ಲಿ ಅವರು MP ಸೀಟ್ಗೋ ಅಥವಾ MLC ಸೀಟ್ಗೋ ನಿಂತಾಗ ನೇರವಾಗಿ ಅವರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡಿಬೋದು. ಅಂಕಿತಾ, ಇದು ಈಜಲ ಗಿಡದ ಕೆಳಗಡೆ ಕೂತು ನಾನು ಬೇರೆ ನೀರು ಕುಡ್ದೆ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಿಲ್ಲ. ರಾಜಕಾರಣಿಯ ಜೊತೆ ಹೋಗಿ ಮಾತುಕತೆ ಆಡಿದಾಗ ಸಹಜವಾಗಿ ಸಿನಿಮಾನೂ ಚರ್ಚೆ ಆಗಿರ್ಬೋದು, ರಾಜಕೀಯವೂ ಕೂಡ ಚರ್ಚೆ ಆಗಿರ್ಬೋದು. ಹೀಗಾಗಿ ರಿಷಬ್ ಶೆಟ್ಟಿ, ಕಿಚ್ಚ ಸುದೀಪ್ ನಾಳೆ ಬೆಳಗ್ಗೆ ಬೇರೆ ರೀತಿ ರಿಯಾಕ್ಟ್ ಮಾಡ್ಬೋದು. ಆದರೆ ಒಬ್ಬ ರಾಜಕಾರಣಿಯ ಮುಂದೆ ಹೋದಾಗ ರಾಜಕಾರಣಿ ಅವರ ಕ್ಷೇತ್ರದ್ದು ಚರ್ಚೆ ಮಾಡ್ತಾರೆ, ಜೊತೆಗೆ ತಮಗೆ ಇವರಿಂದ ನಮ್ಮ ರಾಜಕೀಯಕ್ಕೆ ಏನು ಲಾಭ ಬರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮಾತುಕತೆಗಳು ಆಡಿರುವಂಥದ್ದು ಕೂಡ ನಿಜ. ನಾವು ಈಗ ಹೇಳ್ತಿರೋ ಸುದ್ದಿನೂ ಕೂಡ ನಿಜ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.